ನಿನ್ನೆ ಬಾಂಬ್ ಬ್ಲಾಸ್ಟ್ ಆಗಿದೆ ಸರ್. ಪ್ರತಿ ಬಾಂಬ್ ಬ್ಲಾಸ್ಟ್ಗಳು ಕೂಡ ಚುನಾವಣೆಯ ಸಂದರ್ಭದಲ್ಲೇ ಆಗ್ತವೆ. ಕಾಂಗ್ರೆಸ್ ಅದನ್ನ ಯಾವ ರೀತಿಯಲ್ಲಿ ವಿಶ್ಲೇಷಣೆ ಮಾಡುತ್ತೆ ಸರ್ ಆಸ್ ಅ ಸೀನಿಯರ್ ಪೊಲಿಟಿಷಿಯನ್? ಬಾಂಬ್ ಬ್ಲಾಸ್ಟ್ ಆಗಬಾರದು. ಈಗ ನೋಡಿ, ಅಮಾಯಕ ಜನ ಸತ್ತಿದ್ದಾರೆ. ಒಂದು ಪತ್ರಿಕೆಯಲ್ಲಿ 3 ಜನ ಅಂತ ಬರ್ತದೆ, ಒಂದು ಪತ್ರಿಕೆಯಲ್ಲಿ 8 ಜನ ಅಂತ ಬರ್ತದೆ. ಎಷ್ಟೇ ಜನ ಸತ್ತಿರ್ಲಿ, ಅದು ಜನರು ಪ್ರಾಣ ಕಳ್ಕೊಳ್ಳೋದು ಇದೆಯಲ್ಲ. ಕಾರ್ ಬ್ಲಾಸ್ಟ್ ಕೆಂಪುಕೋಟೆ ಹತ್ರನೇ ಆಗಿದೆ. ಅದು ಆಗಬಾರದು. ಚುನಾವಣಾ ಸಂದರ್ಭದಲ್ಲಿ ಆಗಿರೋದು ಮಾಹಿತಿ ತನಿಖೆ ಮಾಡಿ ಸತ್ಯಾಂಶ ಹೊರಬೇಕು. ಇಲ್ಲ, ನಾನು ಇನ್ನೂ ಅದ್ರ ಬಗ್ಗೆ ತನಿಖೆ ಮಾಡಿಸ್ಬೇಕು. ಮಾಹಿತಿ ಎಲ್ಲ ಘಟನೆ ಆಗಿದೆ ಕೆಂಪುಕೋಟೆ ಹತ್ರ. ಮತ್ತೆ ಉಪರಾಷ್ಟ್ರಪತಿಗಳ ಮನೆಯಿಂದ 13 ಕಿಲೋಮೀಟರ್ ದೂರದಲ್ಲಿ ಆಗಿರುವಂತಹ ಘಟನೆ ಸರ್. ಹೌದಪ್ಪ, ಕೆಂಪುಕೋಟೆ ಇರೋದೇ ಅಲ್ಲಿ ಅಲ್ವಾ. ಭದ್ರತಾ ಬೇಲೂರಿಂದ ಆಗಿದೆ. ಈಗ ನಾನು ನಿನ್ನೆ ಹೇಳಿದ್ದೀನಿ, ನನ್ನ ಸಿಂಪತಿ ಸತ್ತವರ ಕುಟುಂಬಗಳದ್ದು ಅಂತ ಹೇಳಿದ್ದೀನಿ. ಈಗ ಸದ್ಯಕ್ಕೆ ಇಷ್ಟೇ ಹೇಳೋದು. ಭದ್ರತಾ ವೈಫಲ್ಯ ಆಗಿದೆಯೇ ಇಲ್ವಾ ಅಂತಕ್ಕಂಥದ್ದನ್ನ ನೋಡ್ಬೇಕು. ಬಿಹಾರದ ಚುನಾವಣೆ ಇದೆ ಸರ್, ಅದ್ರ ಮೇಲೆ ಪರಿಣಾಮ ಬೀರುತ್ತಾ ಅಂತ. ಇವತ್ತು ಚುನಾವಣೆ ನಡೀತಾ ಇದೆ. ಚುನಾವಣೆ ನಡೀತಾ ಇದೆಯಲ್ಲ, ಅದೇ ಅದ್ರ ಮೇಲೆ ಪರಿಣಾಮ ಬೀರುತ್ತಾ ಇಂತ ಘಟನೆಗಳು ಅಂತ. ಹಿಂದಿನ ಇದರಲ್ಲಿ ಈ ತರ ಪರಿಣಾಮ ಬೀರಿತ್ತು ಅಂತ ಘಟನೆಗಳು ಬೀರೋ ಸಾಧ್ಯತೆ ಇದೆ. ಅಲ್ಲ, ಪಾಸಿಟಿವ್ ಆಗಿ ನೆಗೆಟಿವ್ಲಿ ಅದು ಬಿಜೆಪಿ ಫೇವರ್ ಬೀರುವ ಸಾಧ್ಯತೆ, ಕಾಂಗ್ರೆಸ್ ಫೇವರ್ ಬೀರುವ ಬಿಜೆಪಿ ವಿರುದ್ಧವಾಗಿ